ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರಿನಲ್ಲಿ 3 ದಿನಗಳ ಕಾನೂನು ಕಾರ್ಯಾಗಾರ ಯಶಸ್ವಿಯಾಗಿ ಸಂಪನ್ನ. ವಕೀಲರ ಜ್ಞಾನ ವಿನಿಮಯ ವೇದಿಕೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಬೆಂಗಳೂರು ಹಾಗೂ ಸಂಡೂರು ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳ ಕಾಲ ನಡೆದ ಕಾನೂನು ಕಾರ್ಯಾಗಾರವು ಇಂದು ಭಾನುವಾರ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಕಾರ್ಯಾಗಾರದಲ್ಲಿ ವಿವಿಧ ಕಾನೂನು ವಿಷಯಗಳ ಕುರಿತಂತೆ ನಿಪುಣರು ಉಪನ್ಯಾಸ ನೀಡಿದರು. ಹೊಸ ಕಾನೂನು ತಿದ್ದುಪಡಿ, ನ್ಯಾಯಾಂಗದಲ್ಲಿ ತಂತ್ರಜ್ಞಾನ ಬಳಕೆ ಹಾಗೂ ವಕೀಲರ ವೃತ್ತಿ ನೈತಿಕತೆ ಕುರಿತ ವಿಚಾರಗಳು ಚರ್ಚೆಗೆ ಬಂದವು. ಸಂಡೂರು ನ್ಯಾಯಾಲಯದ ಹಿರಿಯ ವಕೀಲರು ಹಾಗೂ ಯುವ ವಕೀಲರು ಕಾರ್ಯಾಗಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾನೂನು ಕ್ಷೇತ್ರದ ಹೊಸ ಬೆಳವಣಿಗೆಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಸ್ಎಚ್ ವಿಠಲ್ಗೌಡ, ಮೊಹಮ್ಮದ್ ಶಾಯಿಸ್ ಚೌತಾಯಿ, ಸಿವಿಲ್ ಜಡ್ಜ್ ಮತ್ತು ಪ್ರಥಮ ದರ್ಜೆ ನ್ಯಾಯ ದಂಡಾಧಿಕಾರಿಗಳು, ಸಂಡೂರು ಮಲ್ಲಪ್ಪ ಹರಳಿ ಅಧ್ಯಕ್ಷರು, ವಕೀಲರ ಸಂಘ ಸಂಡೂರು ಕೆಆರ್ ದಾದಾಪೀರ್ ಉಪಾಧ್ಯಕ್ಷರು, ವಕೀಲರ ಸಂಘ ಸಂಡೂರು ಎಚ್ ಕುಮಾರಸ್ವಾಮಿ ಕಾರ್ಯದರ್ಶಿಗಳು, ಸಂಡೂರು ಪರಶುರಾಮ್ ಪೂಜಾರ್, ಗುಡೇಕೋಟೆ ನಾಗರಾಜ್, ಬಂಡ್ರಿ ವಿಜಯ್ ಕುಮಾರ್, ಎಂ ಹೇಮರೆಡ್ಡಿ, ಆರ್ ವೀರೇಶಪ್ಪ, ನಟರಾಜ್ ಶರ್ಮಾ, ಉಮರ್ ಫಾರೂಕ್ ಇನ್ನು ಹಲವಾರು ಹಿರಿಯ ಹಾಗೂ ಕಿರಿಯ ವಕೀಲರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಇವ್ರು ಹೇಳ್ತಾರೆ ಇಲ್ಲ ಅವರು ಹೇಳ್ತಿದ್ರು ಅವ್ರು ಬಂದರೆ ನಾವು ಬಳಸ್ಕೊಂಡು ಅವ್ರು ಹೇಳ್ತಾರೆ ಇನ್ಸ್ಟೆಂಟ್ ಆಫ್ ಶಾರ್ಟಿಂಗ್ ಇರಬೇಕು. ನಾವು ಪ್ರೊಫೆಷನಲ್ ಎಥಿಕ್ಸ್. ಪ್ರೊಫೆಷನಲ್ ಎಥಿಕ್ಸ್ ಇಸ್ ದ ಬೇಸ್ ಫಾರ್ ಎವ್ರಿ ಪ್ರೊಫೆಷನ್, ನಾಟ್ ಲೀಗಲ್ ಪ್ರೊಫೆಷನ್. See, this is ethics is for everyone. Every human being has ethics is the foundation of life. Professional ethics relates to the professions. Ethical values means a certain set of rules. ಕೆಲವೊಂದು ನಿಯಮಗಳಿರ್ತವೆ, ಪಾಲಿಸಬೇಕು. ಹೆಂಗೋ ಇರೋದು ಬೇರೆ, ಹಿಂಗೆ ಇರೋದು ಬೇರೆ. ಹಿಂಗೆ ಇರೋ ಅಂತ ಹೇಳೋದಕ್ಕೆ ಎಥಿಕ್ಸ್ ಅಂತ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೆ ಅಂದ್ರೆ, ಸಿ ಅಡ್ವೊಕೇಟ್ ನೋಡ್ರಿ, ಮೊನ್ನೆ ಒಬ್ಬ ಡಾಕ್ಟರ್ ತಪ್ಪು ಮಾಡಿ ಒಂದು ಪೇಷಂಟ್ಸ್ ಆಗಿದೆ, ಅದರ ವಕೀಲ ತಪ್ಪು ಮಾಡಿ ಒಂದು ಫ್ಯಾಮಿಲಿಗೆ ಆಗ್ತಾರೆ. ದಿಸ್ ಶುಡ್ ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಯಾರು ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ, ನಾವು ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆಗಿರ್ತಾವ ಅಂತಂದ್ರೆ, ಈ ಹೇಗೆ ರೋಗಿ ನಮ್ಮನ್ನು ಬಂದು ಡಾಕ್ಟರ್ ನಮ್ಮ ಬರ್ತಾರೆ, ಹಾಗೆ ವಕೀಲ್ ಬಂದು ನಾವು ಹೇಳಿದ್ರೆ ಸೇ ಮಾಡ್ತಾರೆ. ಯಾಕಂದ್ರೆ ವಕೀಲ್ ನಮ್ಗೆ ನ್ಯಾಯ ಕೊಡಿಸ್ತಾರೆ. ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಎಷ್ಟು ಇಂಪಾರ್ಟೆಂಟು ಅದಕ್ಕೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು ಶಿವಮೊಗ್ಗದಲ್ಲಿದ್ದಾಗ ಒಂದು ಕೇಸ್, MLC ಕೇಸ್, ನಿಮ್ಗೆಲ್ಲ ಬರ್ತಿದೆ. LS MLCಗಳಲ್ಲೇ ಸಾಕಷ್ಟು ನಮಗೆ ಕೆಟ್ಟ ಹೆಸರು ಬಂದಿದೆ, ಅದರ ಬಗ್ಗೆ ನಾನು ಹೆಸರು. ಅಲ್ಲಿ ಒಂದು MLC ಪಿಟಿಷನ್, ಕ್ಲೇಮ್ ಫಾರ್ ಇಂಜುರೀಸ್ ಇನ್ ಆಕ್ಸಿಡೆಂಟ್ ಬೈ ಡ್ರೈವರ್ ಆಫ್ ದ ವೆಹಿಕಲ್. ಅವನು ಆ ಮೋಟಾರ್ ವಾಹನ ಪ್ರೈವೇಟ್ ಬಸ್ಸಿನ ಚಾಲಕ. ಅವನಿಗೆ ಏನಾಯ್ತು ಅಂದ್ರೆ, ಬಸ್ ಚಲಿಸುವಾಗ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಕಾಲು ಮುರಿದು, ಅಪ್ಪ ಪಿಟಿಷನ್ ಹಾಕಿದ. ಪಿಟಿಷನ್ ಹಾಕಿದಾಗ ಅದು ವಿಚಾರಣೆಗೆ ಬಂತು. ವಿಚಾರಣೆ ಹಾಕಿ ಬಂದ, ನೋಡ್ರಿ ನಿಮ್ಗೊಂದು ಹೇಳ್ತೀನಿ, ರೆಸ್ಪಾನ್ಸಿಬಿಲಿಟಿ ಅಡ್ವೊಕೇಟ್ಸ್ ಆಗಿದೆ. ನಮ್ಮ ಕೊಟ್ಟಂತ ಡಾಕ್ಯುಮೆಂಟ್ಗಳನ್ನ ನಾವು ಪರಿಶೀಲನೆ ಮಾಡಬೇಕು. ಈಗ ನೋಡ್ರಿ, ಪಕ್ಷಗಾರನ ನೀನೇ ಕೊಟ್ಟಿ ನಾ ಹಾಕಿದೆ ಅಂತ ಅನ್ನಕ್ ಹೋಗಲ್ಲ. ನಮ್ಮ ಹತ್ರ ಬರ್ತಾನ ಅವಾಗ ಪರಿಶೀಲನೆ ಮಾಡಿ ಹಾಕ್ಬೇಕು. ಬಂದ್ರು, ಎವಿಡೆನ್ಸ್ ಆಯ್ತು, ಎಲ್ಲ ಮುಗೀತು. ಅದಕ್ಕೆ ಒಬ್ಬ ಡಾಕ್ಟರ್ ಕರ್ಸಿದ್ರು. ಅವತ್ತು ಅಕಸ್ಮಾತ್ ಡಾಕ್ಟರ್ ಬರ್ದೇ ಹೋಗಿದ್ರೆ ಅವನಿಗೆ ಫ್ರಾಕ್ಷನ್ ನಲ್ಲಿ 25,000 ಕೊಟ್ಬಿಡ್ತಿದ್ದೆ. ನೋಡ್ರಿ, ಡಾಕ್ಟರ್ ಬಂದ, ಇಲ್ಲ ಡಿಸೇಬಿಲಿಟಿ ಅಲ್ಲ, ದೊಡ್ಡದೇ ಕತೆ. ಡಾಕ್ಟರ್ ಬಂದ್ರು, ಎವಿಡೆನ್ಸ್ ಕೊಟ್ಟರು. ಎವಿಡೆನ್ಸ್ ಕೊಟ್ಮೇಲೆ ನಾನು ಅದನ್ನ ಫೈಲ್ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಡಿಪೋಸಿಷನ್ ತಗೊಂಡೆ. ಎವಿಡೆನ್ಸ್ ಜಜ್ಮೆಂಟ್ ತಗೊಂಡು ನಾವು ಮನೆಗೆ ತಗೊಂಡೋದೆ. ತಗೊಂಡ ರಾತ್ರಿ ಫೈಲ್ ಅನ್ನ ನೋಡ್ತೀನಿ. ಆ ಡಾಕ್ಟರ್ ಇದಲ್ಲ, ಆ ಡಾಕ್ಟರ್ ಏನ್ ಎವಿಡೆನ್ಸ್ ಕೊಟ್ಟಾರ? ಪ್ರೊಡ್ಯೂಸ್ ದ ಫೈಲ್ ಪರ್ಟೈನಿಂಗ್ ಪೇಷಂಟ್. ಇವನು ಮುಸ್ಲಿಮ ಹಿಂದೂ ಪೇಷಂಟ್ ಫೈಲ್ ಕೊಟ್ಟಾರ. ಆಮೇಲೆ ಆಕ್ಸಿಡೆಂಟ್ ಆಗಿರೋದು 15/11. ಇವ್ರ ಆಪರೇಷನ್ 11/11.
ಅದಕ್ಕೆ ದಿಸ್ ಡಾಕ್ಟರ್ ಇಸ್ ಎಕ್ಸ್ಪರ್ಟ್ ಬಿಕಾಸ್ ಈ ಕ್ಯಾನ್ ಆಪರೇಟ್ ಡ್ರಗ್ ಬಿಫೋರ್ ದ ಆಕ್ಸಿಡೆಂಟ್. 3 ದಿವಸ ಬೇರೆ ಬೇರೆ ಟಾಪಿಕಲ್ಲಿ ವರ್ಕ್ಶಾಪ್ ನಡೆದಿದೆ. ಟಾಪಿಕ್ ಚೂಸನ್ ಆರ್ ವೆರಿ ಗುಡ್, ತುಂಬ ಯೂಸ್ಫುಲ್ ಕೋರ್ಟ್ ಪ್ರೊಸೆಸ್ ಇದೆ. ಬಟ್ ನಾವು ಹೇಗೆ ನಾವು ಅದು ಯೂಸ್ ಮಾಡ್ತೀವಿ ಅದೆಲ್ಲ ನಿಮ್ಮ ಮೇಲೆ ಬೇಕು. ಒಂದು ಸೇಗಿದೆ, ಹೇಳೋರೆ ಹೇಳ್ತಾರೆ, ಕೇಳೋದು ಕೇಳಬೇಕು, ಕೇಳಿದ್ರೆ ಮತ್ತೆ ಹೇಳಬೇಕು. ಅದಕ್ಕೆ ಈ ತರ ವರ್ಕ್ಶಾಪ್ಸ್ ಕಂಟಿನ್ಯೂಸ್ ನಡೀತಾರೆ. ಇವತ್ತು ಆನ್ಲೈನ್ ಅಲ್ಲಿ ನೀವು ನೋಡ್ಬೋದು, ಪ್ರತಿದಿನ ರಜೆ ಇದ್ರೆ, ಸ್ಯಾಟರ್ಡೆ ಇದ್ರೆ, ಸಂಡೇ ಇದ್ರೆ ಕಂಟಿನ್ಯೂಸ್ ವರ್ಕ್ಶಾಪ್ಸ್ ಇರ್ತಾರೆ. ಯು ಶುಡ್ ಡೆವಲಪ್ ಅಪಾನ್ ದೋಸ್ ವರ್ಕ್ಶಾಪ್. ಏನೋ ಒಂದು ಮಾಹಿತಿ ಸಿಗುತ್ತೆ, ಆ ಮಾಹಿತಿಯನ್ನು ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯೂಸ್ ಮಾಡಲಿಲ್ಲ ಹೇಗೆ ಅದು ಪ್ರಭಾವ ಬೀಳುತ್ತೆ ಜುಡಿಷಿಯಲ್ ಸಿಸ್ಟಮ್ನಲ್ಲಿ. ಈಗ ಎಲ್ಲ ಟ್ರಯಲ್ ಆದ್ಮೇಲೆ ಒಂದು ಆರ್ಗ್ಯುಮೆಂಟ್ ಸ್ಟೇಜ್ ಅಲ್ಲಿ ಬಂದಿರುತ್ತೆ ಮ್ಯಾಟರ್. ನಾವು ಆರ್ಗ್ಯುಮೆಂಟ್ ಕೇಳೋ ಮುಂಚೆ ಫೈಲ್ ಒಳಗೆ ಬಂದಿರ್ತೀವಿ. ಕೆಲವೊಂದು ಫೈಲ್ ನೋಡೋಕ್ಕಾಗಲ್ಲ ಬಿಕಾಸ್ ಆಫ್ ಪ್ರೆಷರ್ ಗೈಡೆನ್ಸ್ ಆಫ್ ಕೇಸಸ್. ಕೆಲವೊಂದು ಫೈಲ್ ನೋಡೋಕ್ಕಾಗಲ್ಲ, ಕೆಲವೊಂದು ಫೈಲ್ ನಾವು ನೋಡ್ಕೊಂಡು ಬರ್ತೀವಿ. ಯೂಶಲಿ ನಾವು ಮಾಡ್ತೇವೆ. ಆ ಒಂದು ಪಾಯಿಂಟ್ ಮೇಲೆ ನಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿರುತ್ತೆ. ಆ ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣವೇ ಈಗಿಂದ ಸಂದರ್ಭ ಇಲ್ಲಿ ಕಡಿಮೆ, ಬಟ್ ನಾನು ಬೇರೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದ್ದೀನಲ್ಲ, ಅಲ್ಲಿ ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣವೇ ಪೇಪಾಯಿಂಟ್ ಏನು ಅಂತ ತಗೊಂಡು ಹೋಗ್ತಾರೆ. ದಿಸ್ ವಿಲ್ ಲೀಡ್ ಎಂಟೈರ್ ಜುಡಿಷಿಯಲ್ ಸಿಸ್ಟಮ್. ಯಾಕಂತ ಹೇಳಿದ್ರೆ ಇದು ನಾವು ನಮಗೆ ಕೊಡೋ ಸಿಸ್ಟಮ್ಸ್ ಇದಾವೆ. ನೋಬಡಿ ಕ್ಯಾನ್ ಎಸ್ಕೇಪ್ ಆನ್ ದಿಸ್ ಕೊಡೋ ಸಿಸ್ಟಮ್. ಇಷ್ಟು ಪಾಯಿಂಟ್ಸ್ ಕೊಡಬೇಕು ಹೀಗೆ ಅಂತ. ಕೆಲವೊಂದು ಕೋರ್ಟ್ಸ್ ಅಲ್ಲಿ ಸಿಕ್ಬಿಡ್ತವೆ. ಯೂಶಲಿ ಕೋರ್ಟ್ಸ್ ಅಲ್ಲಿ ಇಲ್ಲಿ ಪರವಾಗಿಲ್ಲ. ಕೆಲವೊಂದು ಕೋರ್ಟ್ ಅಲ್ಲಿ ಪಾಯಿಂಟ್ಸ್ ಕೊಡೋದು ತುಂಬಾ ಕಷ್ಟ. ಕೇಸಸ್ ಕಡಿಮೆ ಇರ್ತವೆ ಮತ್ತು ಕೇಸಸ್ ಇದ್ರೂ ಸಹ ರೇಕಪ್ ಆಗಲ್ಲ ಫಾಸ್ಟ್. ಕ್ರಿಮಿನಲ್ ಕೇಸಸ್ ಇದ್ದಾಗ ಸಮನ್ಸ್ ಇಶ್ಯೂ ಮಾಡಿದ್ರೆ ಸಮನ್ಸ್ ಇಶ್ಯೂ ಆಗಲ್ಲ, ವಿಟ್ನೆಸ್ಗೆ ರೇಕಪ್ ಆಗಲ್ಲ ಕೇಸಸ್. ಒಂದು ಕೇಸು ಆರ್ಗ್ಯುಮೆಂಟ್ ಬಂದ್ಬಿಡ್ತೀವಿ. ಮೇನ್ ಆರ್ಗ್ಯುಮೆಂಟ್ ಬಂದ ತಕ್ಷಣ ಆಫೀಸರು ಈಗ ಏನಾರ ಡೌಟ್ ಕೇಳ್ಬಿಟ್ರೆ ಮತ್ತು ಟೈಮ್ ತಗೊಂಡು ಹೋಗ್ತಾರೆ ಅಂತ ಹೇಳಿ ಕೇಳೋದು ಮಾಡ್ಬಿಡ್ತಾರೆ, ಮಿಸ್ ಮಾಡ್ಬಿಡ್ತಾರೆ, ಕೇಳಲ್ಲ. ಯಾರಿಗೆ ಮಾಡಿರುತ್ತೆ, ನಾವು ಜಡ್ಮೆಂಟ್ ಮಾಡ್ಬಿಡ್ತೇವೆ, ಹೋಗ್ಬಿಡುತ್ತೆ. ಬಟ್ ಪ್ರಾಬ್ಲಮ್ ಆಗಲ್ಲ, ನಿಮ್ಮ ಕಡೆ ಪ್ರಾಬ್ಲಮ್ ಆಗುತ್ತೆ. ಅದು ಡೌಟ್ ಇದ್ದಿದ್ದು ನಾವು ಕೇಳಲ್ಲ ಅಂತ ಕೇಳಿದ್ರೆ ಮತ್ತೆ ಎಲ್ಲಿ ಅವ್ರು ಬಂದು ಟೈಮ್ ಕೇಳ್ತಾರೆ, ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಹೆದರ್ತೀವಿ. ಆ ಥರ ಇರಬಾರ್ದು. ವೆನ್ ಸಮ್ ಡೌಟ್ ಇಸ್ ಅರೈಸನ್, ಯು ಶುಡ್ ಬಿ ಕೆಪಬಲ್ ಆಫ್ ಆನ್ಸರಿಂಗ್ ದಟ್ ಡೌಟ್. ಆ ಫೈಲ್ ಹೋದ ತಕ್ಷಣ ನಿಮ್ಗೆ ಗೊತ್ತಿರಬೇಕು, ಎಸ್ ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಪಾಯಿಂಟ್ ಇನ್ ದಿಸ್ ಕೇಸ್. ಆ ವೀಕ್ ಪಾಯಿಂಟ್ ಅಲ್ಲಿ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಎಷ್ಟು ಜನ ಆ ವೀಕ್ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಅದು ವೆರಿ ಇಂಪಾರ್ಟೆಂಟ್. ಇಲ್ಲಪ್ಪ ಅಂದ್ರೆ ಜಡ್ಜಸ್ ಏನು ಕ್ವಶನ್ ಕೇಳಲ್ಲ, ಸಾರಿ ಹಾಕಲ್ಲ, ಅದು ಹಾಗೆ ಜಡ್ಮೆಂಟ್ ಹೋಗ್ಬಿಡ್ತೇವೆ. ನಾವು ಏನು ಥಿಂಕ್ ಮಾಡ್ತೀವಿ ಅದ್ರ ಮೇಲೆ ಹೋಗ್ಬಿಡ್ತೇವೆ. ಆ ಥರ ಮಾಡ್ಬಿಡ್ತೇವೆ. ಹಾಗಾಗಿ ಎನಿ ಆಸ್ಪೆಕ್ಟ್ ಅಲ್ಲಿ ಯಾವ್ದಾದ್ರು ಕೇಸ್ ಇತ್ತು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಲ್ಲಿ, ಪಾರ್ಟಿಷನ್ ಇರಲಿ, ಯಾವ ಪಾಯಿಂಟ್ ಮೇಲೆ ವೀಕ್ ಇದೀನಿ, ವಿಟ್ನೆಸ್ ಏನು ಹೇಳಿದಾನೆ ಅದಕ್ಕೆ ಟ್ಯಾಕಲ್ ಹಿಂಗೆ ಮಾಡ್ಬೇಕಂತ ಆ ಛಲ ಇರಬೇಕು. ಐ ನೋ ಲಾ ಮುಗಿದ ತಕ್ಷಣ ಜೂನಿಯರ್ಸ್ ಬರ್ತಾರೆ, ಬಂದ ತಕ್ಷಣ ಡೈರೆಕ್ಟ್ ಇದೆ ಅಟ್ಯಾಕ್ ಫಾರ್ ಕ್ರಿಮಿನಲ್ ಕೇಸಸ್, ಬೇಲ್ ಅಪ್ಲಿಕೇಶನ್ಸ್, ಅದು ಇದು ಇರ್ತವೆ. ಐ ಡೋಂಟ್ ಬ್ಲೇಮ್ ದೆಮ್. ಯಾಕಂದ್ರೆ ನಾವು ಸರ್ವಿಸ್ ಅಲ್ಲಿ ಬಂದ ಸ್ಯಾಲರಿ ಹೇಳಿದಂಗೆ ಬಂದಾಗ ಸ್ಯಾಲರಿ ತುಂಬಾ ಕಡಿಮೆ ಇತ್ತು. ಈಗ ಸರ್ವಿಸ್ ಕಂಡೀಷನ್ಸ್ ಆರ್ ವೆರಿ ಗುಡ್. ಜುಡಿಷಿಯಲ್ ಅಲ್ಲಿ ಒಳ್ಳೆ ಸ್ಯಾಲರಿ ಇದೆ, ಅಲೌನ್ಸ್ ಕೊಡ್ತಾರೆ, ಎಲ್ಲ ಸರ್ವಿಸ್ ಕಂಡೀಷನ್ಸ್ ವೆರಿ ಗುಡ್. ಬಟ್ ಹಾಗೆ ಅಡ್ವೊಕೇಸಿಯಲ್ಲಿ ಸರ್ವಿಸ್ ಕಂಡೀಷನ್ಸ್ ಆರ್ ನಾಟ್ ಗುಡ್. ಲಾ ಕಾಲೇಜಲ್ಲಿ ಬಂದ ತಕ್ಷಣ ಕಮ್ ಟು ದಿ ಕೋರ್ಟ್, ಒಬ್ಬೊಬ್ಬರು ಮದುವೆಯಾಗಿ ಬಂದಿರ್ತಾರೆ, ಲಾ ಮಾಡಿ ಮಕ್ಕಳು ಇರ್ತಾರೆ, ಇವನ್ ದೇ ಶುಡ್ ಹ್ಯಾವ್ ಏನಾದ್ರು ಒಂದು ಇನ್ಕಮ್ ಬೇಕೇ ಬೇಕು ಅಂತ ಹೋರಾಡ್ತಾ ಇರ್ತಾರೆ. ಈ ಸಿವಿಲ್ ಅಲ್ಲಿ ಹೋದ್ಮೇಲೆ ದೇ ಹ್ಯಾವ್ ಟು ವೇಟ್ ಫಾರ್ 2 years, 3 years, 4 years. ಅಲ್ಲಿವರೆಗೆ ಎಲ್ಲ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಪರಿಸ್ಥಿತಿಯಲ್ಲಿ ಇವನ್ ಹೋಗ್ತಾರೆ ಜೂನಿಯರ್ಸ್ ಕ್ರಿಮಿನಲ್ ಕೇಸಲ್ಲಿ, ಮೇಲಲ್ಲಿ ಕ್ರಿಮಿನಲ್ ಕೇಸಲ್ಲಿ ಹೋದ ತಕ್ಷಣ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಟು ದಿ ಸಿವಿಲ್ ಕೇಸಸ್. ದಿಸ್ ಇಸ್ ದ ಪ್ರಾಬ್ಲಮ್ಸ್. ಅದಕ್ಕೆ ನನ್ನ ಪ್ರೈವೇಟ್ ಒಪಿನಿಯನ್ ಏನಪ್ಪ ಅಂದರೆ, ಪರ್ಸನಲ್ ಒಪಿನಿಯನ್ ಅಂದರೆ, ಸರ್ವಿಸ್ ಕಂಡೀಷನ್ ಆಫ್ ಅಡ್ವೊಕೇಟ್ಸ್ ಹೇಗೆ ಆಗಬೇಕಪ್ಪ ಅಂದರೆ, ಫಸ್ಟ್ ಒನ್ ಈಸ್ ಫಾರ್ ಕನ್ಸಲ್ಟೇಷನ್ ಫೀ ಕಂಪಲ್ಸರಿ ಇರಲೇಬೇಕು. ನಾನು ಹೇಳಿದ್ದೀನಿ ಮೊದಲು, ಬೇರೆ ಭಾಳ ಅಸೋಸಿಯೇಷನ್ಗಳು ಹೇಳಿದ್ದೀನಿ, ಕನ್ಸಲ್ಟೇಷನ್ ಫೀ ಸ್ಟಾರ್ಟ್ ಮಾಡಿ ಅಂತ. ದ ಮೂಮೆಂಟ್ ಯು ಸ್ಟಾರ್ಟ್ ಕನ್ಸಲ್ಟೇಷನ್ ಫೀ, ನಿಮ್ಮ ಕ್ಲೈಂಟ್ಸ್ ಹೋಗೋದಲ್ಲ ಬಿಟ್ಟು, ನೀವು ಹೆದರಿಕೆ ಬಿಡುತ್ತೆ, ಏನಾರ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾರೆ ಅಂತ. ಒನ್ಸ್ ಕನ್ಸಲ್ಟೇಷನ್ ಫೀ ಹೋಗೋದಿಲ್ಲ.
ಕೊಡ್ತಾ ಇರ್ತಾರೆ ಕೊಟ್ಟಿವೆ ಅಂತ. ದಟ್ ಶುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ದ ಸಮ್ ರೂಲ್ಸ್. ನಾನು ಆಕ್ಚುಲಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.